ಯುಗಾದಿ ಹಬ್ಬದ ವೇಳೆ ಜೂಜಾಟ ಹಾಗೂ ರಂಜಾನ್ ಹಬ್ಬದ ಸಮಯದಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಗುಬ್ಬಿ ಸಿಪಿಐ ರಾಘವೇಂದ್ರ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗುಬ್ಬಿ ತಾಲೂಕಿನಾದ್ಯಂತ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇಸ್ಪೀಟ್ ಆಡುವುದು ಅಥವಾ ರಂಜಾನ್ ಹಬ್ಬದ ವೇಳೆ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡುವ ಘಟನೆಗಳು ಕಂಡುಬಂದಲ್ಲಿ ಯಾರೇ ಆಗಿರಲಿ, ಯಾವ ಪ್ರಭಾವಿ ವ್ಯಕ್ತಿಯಾಗಿರಲಿ, ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಸಡಲಿಕೆ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಜೂಜಾಟ ಕಾನೂನು ಬಾಹಿರವಾಗಿದ್ದು, ಅದೇ ರೀತಿ ಅಕ್ರಮ ಗೋ ಸಾಗಾಟವು ಸಕ್ರಮವಲ್ಲ. ಇಂತಹ ಚಟುವಟಿಕೆಗಳು ಪೊಲೀಸ್ ಇಲಾಖೆಗೆ ಸಹಿಸಿಕೊಳ್ಳಲಾಗುವುದಿಲ್ಲ. ಕಾನೂನು ಉಲ್ಲಂಘನೆ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಸಿಪಿಐ ರಾಘವೇಂದ್ರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಸ್ಲಿಂ ಬಾಂಧವರಿಗೂ ಕೂಡ ಪವಿತ್ರ ರಂಜಾನ್ ಮಾಸದ ಶುಭಾಶಯಗಳನ್ನ ನಾನು ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಕೋರ್ತೀನಿ. ಈ ಏನು ಹಬ್ಬಗಳಿದೆ ಬಹಳ ಪವಿತ್ರವಾದ ಮತ್ತು ಬಹಳ ವಿಜೃಂಭಣೆಯಿಂದ ಆಚರಿಸತಕ್ಕಂಥ ಹಬ್ಬಗಳು. ಯುಗಾದಿ ಹಬ್ಬದ ನೆಪದಲ್ಲಿ ಯಾರಾದರೂ ಸಾರ್ವಜನಿಕ ಸ್ಥಳದಲ್ಲಿ ಜೂಜಾಟ ಆಡೋದು ಕಂಡುಬಂತು ಅಂದರೆ ಮತ್ತು ಸೂರ್ಯಬಿಲ್ಲೆ ಆಡೋದು ಕಂಡುಬಂತು ಅಂದರೆ ಈ ಯಾವುದೇ ಮುಲಾಜಿಲ್ಲದೆ ಯಾರ ಒತ್ತಡಕ್ಕೂ ಮಣಿಯದೆ ನಾವು ಕಠಿಣ ಕಾನೂನು ಕ್ರಮವನ್ನು ಜರುಗಿಸ್ತೀವಿ. ಅವರ ಮೇಲೆ ಪ್ರಕರಣವನ್ನು ದಾಖಲಿಸ್ತೀವಿ. ಯಾವುದೇ ಕಾರಣಕ್ಕೂ ಯಾವ ಕಾನೂನನ್ನು ಕೂಡ ನಮ್ಮ ರಾಜ್ಯದಲ್ಲಿ ಜೂಜಾಟ ಸಕ್ರಮ ಅಲ್ಲ, ಇದು ಅಕ್ರಮನೇ. ಆದ್ದರಿಂದ ಯಾವುದೇ ಜೂಜಾಟಕ್ಕೆ ಆಸ್ಪದ ಇಲ್ಲ. ಮತ್ತು ಏನು ರಂಜಾನ್ ಮಾಸದಲ್ಲಿ ಯಾವುದೇ ರೀತಿಯ ಅಕ್ರಮ ಗೋ ಸಾಗಾಟ ಮಾಡೋದಾಗ್ಲಿ ಅಥವಾ ಯಾವುದೋ ರಾಜ್ಯದಲ್ಲಿ ಯಾವುದೋ ಊರಿನಲ್ಲಿ ನಡೆದಂತಹ ಯಾವುದೋ ಒಂದು ವಿಡಿಯೋವನ್ನು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋದು, ಇನ್ಸ್ಟಾಗ್ರಾಮ್ ಹಾಕೋದು, ಫೇಸ್ಬುಕ್ ಅಲ್ಲಿ ಹಾಕೋದು ಮಾಡಿ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರೋದಾಗ್ಲಿ ಅಥವಾ ಸೌಹಾರ್ದತೆಗೆ ಬೆಂಕಿ ಇರುವಂತ ಕೆಲಸ ಮಾಡೋದು ಕೂಡ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಅನ್ನ ತುಂಬಾ ಒತ್ತಡದಿಂದ ನಾವು ಅದನ್ನು ವಾಚ್ ಮಾಡ್ತಾ ಇರ್ತೀವಿ. ಯಾವುದೇ ರೀತಿ ಈ ರೀತಿ ಶಾಂತಿ ಸಹಬಾಳ್ವೆಗೆ ಧಕ್ಕೆ ತರುವಂತ ಪ್ರಯತ್ನ, ಪೋಸ್ಟ್ ಏನಾದರೂ ಆದ್ರೆ ನಾವು ಕಠಿಣ ಕಾನೂನು ಕ್ರಮವನ್ನ ಸೈಬರ್ ಕ್ರೈಮ್ ಅಡಿಯಲ್ಲಿ ಪರಿಗಣಿಸಿ ನಾವು ಮಾಡ್ತೀವಿ. ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿ ಕೂಡ ನಾವು ಕಠಿಣ ಕ್ರಮವನ್ನ ಮಾಡ್ತೀವಿ. ಆಮೇಲೆ ಜೂಜಾಟದ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾವು ಯಾವ ಜೂಜಾಟವನ್ನು ನಾವು ಸಹಿಸೋದಿಲ್ಲ. ಅವರೆಷ್ಟು ಪ್ರಭಾವಿಗಳಾಗಲಿ ಯಾರೇ ಆಗಲಿ ನಾವು ಕಠಿಣ ಕಾನೂನು ಕ್ರಮವನ್ನು ಜೂಜಾಟಕ್ಕೆ ಆಸ್ಪದ ನಾವು ತಗೊಳ್ತೀವಿ ಅಂತ ಹೇಳಿ ನಾನು ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ.